ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಎಎಸ್ಪಿ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದು ಖಂಡನೀಯ ಎಂದು ಎಬಿವಿಪಿ ಕಾರ್ಯಕರ್ತ ಪ್ರಥಮ್ ಪಾಟೀಲ್ ಹೇಳಿದ್ದಾರೆ. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಿದ್ದರಾಮಯ್ಯ ಅವರು ಶಾಸಕರಲ್ಲ, ಪಾಲಿಕೆ ಸದಸ್ಯರಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರಿಗಳ ಮೇಲೆ ಈ ರೀತಿ ವರ್ತನೆ ಮಾಡುವುದು ಸರಿಯಲ್ಲ. ಈ ಹಿಂದೆ ವಿಜಯನಗರ ಜಿಲ್ಲೆಯ ಡಿಸಿ ಅವರಿಗೂ ದರ್ಪ ತೋರಿದ್ರು ಎಂದಿದ್ದಾರೆ. ಎಸ್ಪಿ ಸಾಹೇಬರನ್ನ ಕಪಾಳ ಮೋಕ್ಷ ಮಾಡಲು ಹೋಗಿದ್ದಾರೆ, ಅಂದ್ರೆ ಹತ್ಯೆ ಮಾಡಲು ಯತ್ನಿಸಿದ್ದಾರೆ. ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಗೆ ಅದೇ ರೀತಿ ಅಸಭ್ಯವಾಗಿ ವರ್ತಿಸಿದ್ರು. ಹಿಂಗೆ ಮುಂದೆ ಹಾಕೊಂತ ಹೊಂಟ್ರೆ ಹೆಂಗ? ಇವ್ರು ಸಾಮಾನ್ಯ ಒಂದು MLA ಅಲ್ಲ, ಒಂದು ಕಾರ್ಪೊರೇಟರ್ ಅಲ್ಲ, ಇವರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಇವ್ರು ಈ ರೀತಿ ಮಾಡೋದು, ಈ ರೀತಿ ವರ್ತಿಸೋದು ಯಾವ ಪ್ರಕಾರ ಇವ್ರು ಈ ರೀತಿ ವರ್ತಿಸಿದಾರೆ? ಇವ್ರು ಸರಿಯಾದ ಲೀಡರ್ಶಿಪ್ ಕ್ವಾಲಿಟಿ ಅಲ್ಲಿದೆ. ಇದೇ ರೀತಿ ಮುಂದೆ ಹೊಂಟ್ರಂದ್ರೆ ABVP ಇದಕ್ಕೀಗ ಉಗ್ರವಾದ ಹೋರಾಟ ಅಂತೂ ಮಾಡ್ತೈತಿ. ಮತ್ತು ಅದೇ ರೀತಿ ಇವ್ರು ಕುರ್ಚಿ 5 ವರ್ಷ ಮಾತ್ರ ಸೀಮಿತ. ಅದೇ ಒಂದು ಪೊಲೀಸ್ ಆಗ್ಬೇಕಂದ್ರೆ ಅವ್ರು ಸುಮಾರು ಒಂದು 5-6 ವರ್ಷ ಕಲ್ತು ಹಗಲು ರಾತ್ರಿ ಕಷ್ಟಪಟ್ಟು ಪೊಲೀಸ್ ಆಗ್ತಾರ. ಅವ್ರ ಅಧಿಕಾರಕ್ಕೆ ಅವ್ರ ಬೆಲೆ ಏನ್ ಕೊಟ್ರಿ? ಜಿಲ್ಲಾಧಿಕಾರಿಗೆ ಏನ್ ಬೆಲೆ ಕೊಟ್ರಿ? ಇವ್ರು ಕುರ್ಚಿ 5 ವರ್ಷ, ಅದು ಜನರು ಇವ್ರನ್ನ ಬೆಂಬಲಿಸಿದ್ರೆ ಮಾತ್ರ ಇವರು ಮುಖ್ಯಮಂತ್ರಿಗಳಾಗ್ತಾರ. ಜನರು ಬೆಂಬಲ ಇಲ್ಲ ಅಂದ್ರೆ ಇವ್ರ ಕುರ್ಚಿನೂ ಇಲ್ಲ, ಇವರು ಇಲ್ಲ. ಇವರು ಅಧಿಕಾರಿಗಳಿಗೆ ಯಾವ ರೀತಿ ಬೆಲೆ ಕೊಡ್ತಾರೆ? BNS ಪ್ರಕಾರ 132 ಸೆಕ್ಷನ್ ಪ್ರಕಾರ ಇವ್ರು ಮಾಡಿರೋದು ಅಪರಾಧ ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಪ್ರಥಮ್ ಪಾಟೀಲ್ ಹೇಳ್ತಾ ಇದ್ದಾನೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.